ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ವ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಸ್ನೇಹಿತರೆ ನೋಡಿ, ಇವತ್ತು ಇನ್ನೊಂದು ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇನ್ನೂ ಸ್ನಾನ ಕೂಡ ಮಾಡಿಲ್ಲ, ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ಏನಕ್ಕೆ ವ್ಲಾಗನ್ನ ಇದೇ ತರ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದ್ರೆ, ಫಸ್ಟ್ ಇವತ್ತು ಪೂಜಾಗೆ ವಿಡಿಯೋ ಕಾಲ್ ಮಾಡೋಣ. ಯಾಕಂತಂದ್ರೆ ನಾನು ಲಾಸ್ಟ್ ವ್ಲಾಗಿನ್ ಹಾಕಿದ್ದು ನೆಕ್ಸ್ಟ್ ಡೇನೆ, ಅಂದ್ರೆ ವ್ಲಾಗ್ ಹಾಕಿದ ದಿವಸನೇ ನಮ್ದು ಆನಿವರ್ಸರಿ ಇತ್ತು. ಅಂದ್ರೆ 12 ಫೆಬ್ರವರಿ ನಮ್ದು ವೆಡ್ಡಿಂಗ್ ಆನಿವರ್ಸರಿ ಇತ್ತು. ನೀವೆಲ್ಲ ನೋಡಿದ್ರಿ, ಲಾಸ್ಟ್ ಟೈಮ್ ದುಬೈಗೆ ಹೋದಾಗ ನಾವು ವೆಡ್ಡಿಂಗ್ ಆನಿವರ್ಸರಿ ಮಾಡಿದ್ವಿ, ನಿಮ್ಗೆಲ್ಲ ತೋರಿಸಿದ್ದೆ ನಾನು ಅವಾಗ. ಸೊ ಈ ಸಲ ಏನ್ ಮಾಡ್ತೀರಾ, ವೆಡ್ಡಿಂಗ್ ಆನಿವರ್ಸರಿ ಏನು ಮಾಡ್ಕೊಳಕ್ಕಾಗಿಲ್ಲ. ಯಾಕಂತಂದ್ರೆ ಪೂಜಾ ಅಲ್ಲಿದ್ದಾಳೆ, ನಾನು ಇಲ್ಲಿದ್ದೀನಿ, ಹಾಗಾಗ್ಬಿಟ್ಟು ಕರೆಕ್ಟಾಗಿ ಏನು ಮಾಡ್ಕೊಳಕ್ಕಾಗಿಲ್ಲ. ಇವತ್ತು ಬಂದ್ಬಿಟ್ಟು 14 ಫೆಬ್ರವರಿ ಇದೆ, ವ್ಯಾಲೆಂಟೈನ್ಸ್ ಡೇ ಇದೆ. ಅಟ್ಲೀಸ್ಟ್ ಇದನ್ನಾದ್ರೂ ಕ್ಯಾಪ್ಚರ್ ಮಾಡ್ಕೊಳ್ಳೋಣ, ಸುಮ್ಮನೆ ಒಂದು ವಿಶ್ ಮಾಡೋದನ್ನ, ಪೂಜಾಂಗ್ ಮಾತಾಡ್ಸ್ಬಿಟ್ಟು ಅದ್ರ ಜೊತೆ ವೆಡ್ಡಿಂಗ್ ಆನಿವರ್ಸರಿ ತೋರಿಸೋಣ ಅಂತ ಅನ್ಕೊಂತ ಇದೀನಿ. ಸೊ ಬನ್ನಿ ಸ್ನೇಹಿತರೆ, ಡೈರೆಕ್ಟ್ ಆಗಿ ಹೋಗೋಣ. ಹೋಗ್ಬಿಟ್ಟು ಪೂಜಾಗೆ ವಿಡಿಯೋ ಕಾಲ್ ಮಾಡೋಣ. ಹಾಗೆ ಮತ್ತೆ ಮುಂದೆ ಏನಾಗುತ್ತೆ ಇವತ್ತಿನ ದಿನದಲ್ಲಿ ಎಲ್ಲ ತೋರಿಸ್ತೀನಿ ನಿಮ್ಗೆ. ನಮಸ್ಕಾರ ಸ್ನೇಹಿತರೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಪೂಜಾ. ಥ್ಯಾಂಕ್ ಯು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಡೈನಮಿಕ್ ರಾಕಿ ಅವರೇ. ಅಯ್ಯೋ ಮುಖದ ಮೇಲೆ ಖುಷಿ ನೋಡು. ಮತ್ತೆ ನೀವು ವಿಶ್ ಮಾಡೋದು ನಾನು ಮಾಡಲೇಬೇಕಲ್ಲ. ಅಲ್ಲ, ನಾನು ಎಲ್ರಿಗೂ ಹೇಳ್ತಾ ಇದ್ದೆ, ಮೊನ್ನೆ ನಮ್ದು ಆನಿವರ್ಸರಿ ಇತ್ತು, ವೆಡ್ಡಿಂಗ್ ಆನಿವರ್ಸರಿ. ಅದನ್ನೇ ಏನೋ ತೋರ್ಸಕ್ ಆಗಿಲ್ಲ, ಅದು ಬ್ಲಾಗ್ ಮಾಡಿರ್ಲಿಲ್ಲ. ಏನ್ ಮಾಡ್ತೀಯ ಬ್ಲಾಗ್, ಹೇಳ. ನೀನ್ ಅಲ್ಲಿದ್ಯಾ, ನಾನು ಇಲ್ಲಿದ್ದೀನಿ. ಏನ್ ಮಾಡೋದು ಮತ್ತೆ, ಇದೇ ಫಸ್ಟ್ ಟೈಮ್ ನೀವು ಅಲ್ಲಿರೋದು, ನಾನು ಇಲ್ಲಿರೋದು. ಹೌದು, 8 ವರ್ಷ ಆಯ್ತಲ್ಲ ಇವಾಗ. ಅದನ್ನ ಹೆಂಗ್ ಹೇಳ್ಬೇಕು ಅಂದ್ರೆ 8 ವರ್ಷ ಆಯ್ತು ಅಂತ ಹೇಳ್ಬೇಕು. 8 ವರ್ಷ ಆಯ್ತು. ಅದು ನಿನಗೆ 8 ವರ್ಷ ಆಯ್ತು, ನನಗೆ 8 ವರ್ಷ ಆಯ್ತು. ಹೌದಾ? ನೀವು ಕಳ್ಸಿರೋ ಫ್ಲವರ್ಸ್ ಬಂದಿದಾವ, ಅದನ್ನ ತೆಗೆದ್ಬಿಟ್ಟು ಅಲ್ಲಿ ಪಾಟ್ ಅಲ್ಲಿ ಇಟ್ರಿ ನೋಡ್ರಿ. ಓ ಹೌದಲ್ವಾ, ಕರೆಕ್ಟ್. ಅಲ್ಲಿ ನೋಡಿ ಸ್ನೇಹಿತರೆ, ನಾನು ಪೂಜಂಗೆ ಆನಿವರ್ಸರಿ ದಿವಸ ಫ್ಲವರ್ಸ್ ಕಳ್ಸಿದ್ದೆ. ಅಲ್ಲಿ ನೋಡಿ, ಅಲ್ಲಿ ದೂರ ಅದು ಕಾಣ್ತದೆ, ಟಿವಿ ಪಕ್ಕ ಇಟ್ಟಿದ್ದಾರೆ. ನಾನು ಏನ್ ಮಾಡಿದ್ದೆ ಸ್ನೇಹಿತರೆ, ಅವಳಿಗೆ ನಾನು 50 ಫ್ಲವರ್ಸ್ ಕಳ್ಸಿದ್ದೆ, 50 ರೋಸ್ಗಳು ಕಳ್ಸಿದ್ದೆ ಪೂಜಾ ಆನಿವರ್ಸರಿ ದಿವಸ. ಅವಳು ನಮಗೆ ಏನು ಕಳ್ಸಿಲ್ಲ ಪೂಜಾ. ನಾನು ಏನ್ ಕಳ್ಸಿ ತೋರ್ಸ್ರಿ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಕೊಟ್ಟಿರೋ ಪೂಜಾ. ಇದು ಈ ಫೋಟೋ ಫ್ರೇಮ್ ಕಳ್ಸಿದಾಳೆ. ನಮ್ದೊಂದು ಫೋಟೋನ ಪ್ರಿಂಟ್ ಮಾಡಿಸ್ಬಿಟ್ಟು ನೋಡಿ, ಈ ತರ ಇದೆ ಫ್ರೇಮ್. ಇದು ಏನ್ ತಿಂಡಿ ಆಗಿಲ್ಲ. ತಿಂಡಿ ಬರ್ಗರ್, ನಮ್ ನಮ್ ಸ್ಟೈಲ್ ಬರ್ಗರ್. ಇವತ್ತು ಬರ್ಗರ್ ಮಾಡ್ಕೊಂಡು ತಿಂತಾ ಇದೀನಿ ಇವತ್ತು. ಹೌದಾ? ಯಾರು ಅತ್ತರೆ ಮಾಡ್ತಾರದ? ಇಲ್ಲ, ನಾನೇ ಮಾಡ್ತೀನಿ. ಮಮ್ಮಿ ಏನೋ ಮಾಡ್ತಾ ಇದಾರೆ ಸ್ಪೆಷಲ್ ಅಡುಗೆ. ತೋರಿಸ್ತೀನಿ ನಮ್ಮ ಸ್ನೇಹಿತರಿಗೆ ಏನ್ ಸ್ಪೆಷಲ್ ಅಡುಗೆ ಮಾಡ್ತಾ ಇದಾರೆ ಅಂತ. ಆಯ್ತು, ನಾನು ಮತ್ತೆ ಮಾತಾಡ್ತೀನಿ. ಎಂಜಾಯ್ ಮಾಡೋ ವ್ಯಾಲೆಂಟೈನ್ಸ್ ಡೇನು. ಅಲ್ಲಿ ನೀನು ಒಬ್ಳೆ, ನಾನು ಇಲ್ಲಿ ಒಬ್ಬನೇ. ಬಾಯ್ 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 ಸ್ನೇಹಿತರೆ. ಸೊ ಆಯ್ತು ನೋಡಿ ಸ್ನೇಹಿತರೆ, ಪೂಜಂಗೆ ಫಸ್ಟ್ ಬೆಳಗ್ಗೆ ಮಾತಾಡಿದ್ದಾಯ್ತು, ಅವಳು ವಿಶ್ ಮಾಡಿದ್ದಾಯ್ತು. ನಮ್ಮಮ್ಮ ನೋಡ್ರಿ, ನಮ್ಮಮ್ಮನ ಬೆಳಗ್ಗೆ ಏನೋ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಾರ ಅಡುಗೆ ಎಲ್ಲ. ಇವತ್ತು ನಮ್ಮ ಮನೆ ಸ್ವಲ್ಪ ಸ್ಪೆಷಲ್ ಐತೆ. ಫಸ್ಟ್ ಆಫ್ ಆಲ್ ಏನು ಅಡುಗೆ ಮಾಡ್ತಾ ಇದ್ದೀರಾ? ಚಿಲ್ಲಿ ಚಿಕನ್ ಮಾಡ್ತಾ ಇದೀರಾ? ನಮ್ ತಂಗಿ ನಾದ್ನಿಯರ್ ಬರ್ತಾ ಇದಾರೆ ಇವತ್ತು, ಬರ್ಲಿ ಅಂತ ನಾನು ಕರೆದೆ. ಹೆಂಗೋ ಮನೆಗೆ ಬರ್ತಾರಲ್ವಾ, ಹಂಗೆ ಕಳ್ಸಕ್ ಆಗಲ್ಲ, ಅದಕ್ಕೆ ಊಟ ಮಾಡಿಸಿ ಕಳ್ಸೋಣ ಅಂತ. ಅದಕ್ಕೆ ಸ್ಪೆಷಲ್ ಚಿಲ್ಲಿ ಚಿಕನ್ ಇವತ್ತು ಬೆಳಗ್ಗೆ. ನನಗೆ ಬೆಳಗ್ಗೆನೇ ಗೊತ್ತಾಯ್ತು, ನಮ್ಮ ಅಮ್ಮ ಬೆಳಗ್ಗೆ ಚಿಕನ್ ಆರ್ಡರ್ ಮಾಡು ಅಂತ ಬಂದಿದ್ರು ರೂಮಲ್ಲಿ. ಅವಾಗಲೇ ನನಗೆ ಗೊತ್ತಾಯ್ತು ಏನೋ ಸ್ಪೆಷಲ್ ಐತಿ ಇವತ್ತು ಅಂತ ಅಂದ್ಬಿಟ್ಟು. ಇದು ಒಗ್ಗರಣೆ ಅನ್ನ, ಇದು ಬಗಾರ ರೈಸ್. ರೈಸ್ ಸ್ನೇಹಿತರೆ, ಈ ಬಗಾರ ರೈಸ್ ಮಾಡೋ ರೆಸಿಪಿ ನಿಮ್ಗೆ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಹಾಕಿದ್ದೀನಿ, ಹೇಗೆ ಮಾಡ್ಕೋಬಹುದು ಅಂತ ನೀವು ನೋಡ್ಕೊಬಹುದು. ಅದೊಂದು ಚಾನಲ್ ಇದೆಯಲ್ಲ, ಪೂರಾಟ್ಸ್ ಕಿಚನ್ ಅಂತ ಬಿಟ್ಟು, ಆ ಚಾನಲ್ ಅಲ್ಲಿ ತಾನೇ ಕುಕಿಂಗ್ ಮಾಡ್ಕೊಂತ ಇದೆ. ಸೊ ಅದ್ರ ವಿಡಿಯೋ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಬಹುದು. ಸೊ ಇವಾಗ ಫಸ್ಟ್ ನಮ್ ತಿಂಡಿ ಮಾಡ್ಕೊಳ್ಳೋಣ. ನಮ್ದು ಬರ್ಗರ್. ನಮ್ಮ ಮನೆ ಸ್ಪೆಷಲ್ ಬರ್ಗರ್, ಸಿಂಪಲ್ ಬರ್ಗರ್. ನಂದು ಕೆಲಸಗಳು ಯಾವತ್ತು ಬಹಳ ಸಿಂಪಲ್ ಇರ್ತವೆ. ಸೊ ನೋಡಿ ಸ್ನೇಹಿತರೆ, ಫಸ್ಟ್ ಬರ್ಗರ್ ಮಾಡ್ಕೊಳ್ಳೋಕೆ ಮೊಟ್ಟೆ ಹಾಕೊಳ್ಳೋಣ. ಇದ್ರಲ್ಲಿ ಬರೀ ಒಂದು 3-4 ಡ್ರಾಪ್ಸ್ ಆಯಿಲ್ ಹಾಕೊಂಡಿದ್ದೀನಿ ಮೊಟ್ಟೆ ಹಾಕೊಳ್ಳೋಕೆ ಅಂತ ಅಂದ್ಬಿಟ್ಟು. ಇದೊಂದು ಚಿಕ್ಕ ಒಗ್ಗರಣೆ ಕೊಡ್ತಾರಲ್ಲ, ಅದು ತಗೊಂಡಿದ್ದೀನಿ ನಾನು ಅದ್ರಲ್ಲಿ ಮೊಟ್ಟೆ ಹಾಕೊಳ್ಳೋಕೆ. ಯಾಕಂತಂದ್ರೆ ಇದರಲ್ಲಿ ಚಿಕ್ಕದಾಗಿ ಗುಂಡಕ್ಕೆ ಬನ್ ಸೈಜ್ ಇಂದ ಮೊಟ್ಟೆ ಬರುತ್ತೆ ಇದರಲ್ಲಿ, ಅದಕ್ಕೆ ಇದನ್ನ ಹಾಕೊಂಡಿದ್ದೀನಿ. ಇದಕ್ಕೇನಿಲ್ಲ, ಸಿಂಪಲ್ ಆಗಿ ಬರೀ ಉಪ್ಪು ಖಾರ ಹಾಕೊಬೇಕು ಅಷ್ಟೇ, ಮತ್ತೇನಿಲ್ಲ ಇದರಲ್ಲಿ. ನೋಡಿ ಸ್ನೇಹಿತರೆ, ಇಷ್ಟೇ ಹಾಕ್ಬೇಕಾಗಿರೋದು. ಇದರಲ್ಲಿ ಒಂದು ಸ್ವಲ್ಪ ಇವಾಗ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಖಾರ, ಇದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು. ನೋಡಿ ಸ್ನೇಹಿತರೆ, ಇದನ್ನ ಹಾಕ್ಬಿಟ್ಟು ಇನ್ನು ಮೊಟ್ಟೆ ಆಗೋಯ್ತು, ಇಷ್ಟೇ ಸಿಂಪಲ್. ಅದಾದ್ಮೇಲೆ ನೋಡಿ ಸ್ನೇಹಿತರೆ, ಇವಾಗ ಬನ್ನನ್ನ ಸ್ವಲ್ಪ ಕಾಯಿಸ್ಕೊಳ್ಳೋಣ. ಅದಕ್ಕೆ ಒಂದು ಚೂರು ತುಪ್ಪ ಹಾಕೋಣ ಇದರಲ್ಲಿ. ಏನಿಲ್ಲ, ಈ ಬನ್ನನ್ನ ಒಂದು ಸ್ವಲ್ಪ ಬಿಸಿ ಮಾಡ್ಕೊಬೇಕು, ಅವಾಗ ಸಾಫ್ಟ್ ಚೆನ್ನಾಗಿರುತ್ತೆ ತಿನ್ನಕ್ಕೆ. ನೋಡಿ, ಈ ಥರ ಒಂದು ಬನ್ ಆಯಿತು. ಇದೇ ಥರ ಇದ್ರ ಕೆಳಗಡೆ ಮಾಡ್ಕೊಂಡ್ಬಿಡೋಣ. ಇಷ್ಟ ನೋಡಿ ಸ್ನೇಹಿತರೆ, ಇವಾಗ ಇದು 2 ಬನ್ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಹೆಂಗ್ ಸೆಟ್ ಮಾಡೋದಂತ ತೋರಿಸ್ತೀನಿ ನೋಡಿ ನಿಮ್ಗೆ. ಇದು ನೋಡಿ, ಇದು ಕಾಯಿಸ್ಕೊಂಡಿದ್ದು ಬನ್ ರೆಡಿ ಇದೆ, 2 ಬನ್ನು. ಇದರಲ್ಲಿ ನೋಡಿ, ಇಲ್ಲಿ ಮೊಟ್ಟೆ ನಾವು ಹುರಿದಿಟ್ಕೊಂಡಿದ್ದಿಲ್ಲ, ಮೊಟ್ಟೆ ಇದೆ, ಇಲ್ಲಿ ಈರುಳ್ಳಿ, ಇಲ್ಲಿ ಟೊಮ್ಯಾಟೊ ಇದೆ. ಆಮೇಲೆ ಅದ್ರ ಜೊತೆ ನಾವು ಬೇಕಾಗಿರೋದು ಮೇಯೋನೀಸ್ ಬೇಕು. ಯಾವ ಮೇಯೋನೀಸ್ ಇದ್ದು ಪರವಾಗಿಲ್ಲ, ನಿಮ್ಗೆ ಇಷ್ಟ ಇರೋದು ನೀವು ಇಟ್ಕೊಬಹುದು. ಅದ್ರ ಜೊತೆ ಈ ಟೊಮೆಟೊ ಸಾಸು, ಮ್ಯಾಗಿ ಹಾಟ್ ಅಂಡ್ ಸ್ವೀಟ್ ಟೊಮೆಟೊ ಸಾಸು, ಇದು ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆ ಒಂದು ಚೀಸ್ ಸ್ಲೈಸ್ಗಳು ನಿಮ್ಗೆ ಬೇಕಾಗಿದ್ರೆ ನೀವು ಇಟ್ಕೊಬಹುದು. ನೋಡಿ, ಈ ತರ ಚೀಸ್ ಸ್ಲೈಸ್ ಇರ್ತವೆ ಈ ಪ್ಯಾಕೆಟ್ ಅಲ್ಲಿ ಒಂದೊಂದು ತೆಗೆದ್ಬಿಟ್ಟು ನೀವು ಬರ್ಗರ್ ಅಲ್ಲಿ ಮಧ್ಯದಲ್ಲಿ ಇಟ್ಕೊಬಹುದು. ತೋರಿಸ್ತೀನಿ ಯಾವ ತರ ಮಾಡ್ಕೊಬೇಕು ಅಂತ. ಇವಾಗ ನೋಡಿ ಸ್ನೇಹಿತರೆ.
ನೋಡಿ ಸ್ನೇಹಿತರೆ, ನಮ್ಮ ಬರ್ಗರ್ ರೆಡಿ ಆಯಿತು. ಇಷ್ಟೇ ಸಿಂಪಲ್ ಬರ್ಗರ್, ಏನು ಜಾಸ್ತಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಇದು ಆಕ್ಚುಲಿ ನಮ್ಮಮ್ಮ ಬರ್ಗರ್ ಬಂದು ತರಿಸ್ಲಿಲ್ಲ, ನಮ್ಮಮ್ಮ ಟೀ ಬಂದು ತರಿಸ್ಬಿಟ್ಟಿದ್ದಾರೆ. ಸೊ ಅದಕ್ಕೆ 2 ಬನ್ ಮಾಡ್ಕೊಂಡಿದ್ದೀನಿ. ಬರ್ಗರ್ ಬಂದು ತರಿಸ್ಕೊಂಡ್ರೆ 1 ಬನ್ ಮಾಡಿಸ್ಕೊಂಡ್ರೆ ಸಾಕು, ಸರ್ರೆ ಹೊಟ್ಟೆ ತುಂಬಿಡುತ್ತೆ. ಸೊ ಟೀ ಬನ್ ಇರೋದ್ರಿಂದ ನಾನು 2 ಮಾಡ್ಕೊಂಡು ತಿಂತಾ ಇದ್ದೀನಿ ಅಷ್ಟೇ. ಸೂಪರ್ ಅಮ್ಮ, ಬನ್ನಿ ಟೇಸ್ಟ್ ನೋಡಿ ಬನ್ನಿ. ನಮ್ಮ ಅಮ್ಮಂಗೆ ತೋರ್ಸೋಣ ಟೇಸ್ಟ್. ನಮ್ಮ ಅಮ್ಮ ಏನಂತಾರೆ ಕೇಳೋಣ ಸ್ನೇಹಿತರೆ. ಇನ್ನು ತಿಂದೇ ಇಲ್ಲ, ಅವಾಗ ನಮ್ಮ ಅಮ್ಮ ಹಿಂಗಂತ. ನೀವು ಮಾಡಿರ್ತಿ ಅಂದ್ರೆ ಟೇಸ್ಟೇ ಚೆನ್ನಾಗಿರುತ್ತೆ. ನಮ್ಮ ಅಮ್ಮಂಗೆ ಎಲ್ಲಕ್ಕಿಂತ ಮೇನ್ ಖುಷಿ ಅಂದ್ರೆ ಈ ಮೇಯೋನಿದಲ್ಲ ಸ್ನೇಹಿತರೆ, ಇದು ನಾವು ತಿನ್ನಕ್ ಬಿಡಲ್ಲ ನಮ್ಮ ಅಮ್ಮಂಗೆ. ನಮ್ಮ ಅಮ್ಮಂಗೆ ಸ್ವಲ್ಪ ಕೊಲೆಸ್ಟ್ರಾಲ್ ಇದೆ. ಕೊಲೆಸ್ಟ್ರಾಲ್ ಇರೋದು ತಿನ್ಬಾರ್ದು, ಈ ಚೀಸು ಇದೆಲ್ಲ. ಸೊ ಅದಕ್ಕೆ ನಾವು ತಿನ್ನಕ್ ಬಿಡಲ್ಲ. ಇವಾಗ ಕೊಟ್ಟನಲ್ಲ, ಅದೇ ಖುಷಿ ನಮ್ಮ ಅಮ್ಮಂಗೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಪಾರಿವಾಳಗಳು ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ವು. ಎಲ್ಲರೊಬ್ರು ಊಟ ಮಾಡಕ್ ಬಂದಿದ್ರು. ಅದು ಅದಕ್ಕಿಂತ ಮುಂಚೆ ನಾನು ನಿಮಗೆ ತಿಂಡಿ ತಿನ್ಬೇಕಾದ್ರೆ ಸಿಕ್ಕಿದ್ದೆ. ಇವಾಗ ನಾನು ಡೈರೆಕ್ಟ್ ಆಗಿ ಕಾರಲ್ಲಿ ಸಿಗ್ತಾ ಇದ್ದೀನಿ ನಿಮ್ಮೆಲ್ರಿಗೂ. ಸ್ವಲ್ಪ ಕೆಲಸಗಳಿದೆ ನನಗೆ. ಏನಾಗಿದೆ ಅಂದ್ರೆ ಸ್ನೇಹಿತರೆ, ಇಲ್ಲಿ ನೋಡಿ ನಂದು ಫೋನ್ ಇದೆಯಲ್ಲ, ಈ ನನ್ನ ಫೋನಿಂದು ನನಗೆ ಹಿಂಗೆ ಮಾತಾಡಬೇಕಾದ್ರೆ ಹಿಂಗೆ ಇಯರ್ ಪೀಸಲ್ಲಿ ಕೇಳ್ಕೊಂತೀವಲ್ಲ, ಅದು ಇಯರ್ ಪೀಸ್ ಕೆಟ್ಟೋಗ್ಬಿಟ್ಟಿದೆ. ಆ ಇಯರ್ ಪೀಸ್ ಕೆಟ್ಟೋದ್ರಿಂದ ಪ್ರಾಬ್ಲಮ್ ಏನಾಗಿದೆ ಅಂದರೆ, ನಾನು ಎಲ್ಲ ಕಡೆ ಸ್ಪೀಕರ್ ಆನ್ ಮಾಡಿ ಮಾತಾಡ್ತೀನಿ. ಯಾವ್ದಾರ ಫೋನ್ ಬಂತು ಅಂದರೆ ಸ್ಪೀಕರ್ ಆನ್ ಮಾಡ್ಬಿಟ್ಟು ಹಲೋ ಹೇಳಿ ಅಂತ ಮಾತಾಡ್ತಿರ್ತೀನಿ. ಅದು ರಿಪೇರಿ ಮಾಡ್ಸೋಕ್ಕೆ ಅಂತ ನಾನು ಫಸ್ಟ್ ಆ್ಯಪಲ್ ಸರ್ವಿಸ್ ಸೆಂಟರ್ಗೆ ಹೋಗಿದ್ದೆ. ಆ್ಯಪಲ್ ಸರ್ವಿಸ್ ಸೆಂಟ್ರಲ್ಲಿ ಅದನ್ನು ರಿಪೇರಿ ಮಾಡ್ಸೋಕ್ಕೆ ನನಗೆ 23,000 ಹೇಳಿದ್ರು. ಅದನ್ನು ರಿಪೇರಿ ಮಾಡೋಕ್ಕೆ 23,000 ಆಗುತ್ತೆ ಅಂತ ಹೇಳಿದ್ರು. ನಾನು ಏನಕ್ಕೆ ಇಷ್ಟು ಕಾಸ್ಟ್ಲಿ ಆಗ್ತದೆ ಅಂತಂದರೆ, ಅವರು ಇಲ್ಲ ಅದು ಇಯರ್ ಪೀಸಿಂದು ಸ್ಪೀಕರ್ ಬಂದುಬಿಟ್ಟು ಡಿಸ್ಪ್ಲೇಗೆ ಕನೆಕ್ಟೆಡ್ ಇರುತ್ತೆ. ಸೊ ಡಿಸ್ಪ್ಲೇನೇ ಫುಲ್ ಚೇಂಜ್ ಮಾಡಬೇಕಾಗತ್ತೆ, ಹಾಗಾಗಿ 23,000 ಆಗುತ್ತೆ ಅಂತ ಹೇಳಿದ್ರು. ಸರಿ ಆಯಿತು, ನಾನು ತಂದ್ಬಿಟ್ಟು ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟೆ. ಇವಾಗ ನ್ಯಾಷನಲ್ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ. ನ್ಯಾಷನಲ್ ಮಾರ್ಕೆಟಲ್ಲಿ ನಮ್ಮೊಬ್ರು ಪರಿಚಯ ಇದ್ದಾರೆ, ಪ್ರಕಾಶ್ ಅಂತ ಅಂದ್ಬಿಟ್ಟು. ಅವ್ರದ್ದೊಂದು ಶಾಪ್ ಇದೆ. ನಾನು ಅವ್ರಿಗೆ ಫೋನ್ ಮಾಡಿದೆ, ಹೇಳಿದ್ರು ಸರ್ ಅದು ಕಾಮನ್ ಪ್ರಾಬ್ಲಮ್ ಇದೆ iPhone 12 ಅಲ್ಲಿ, ಅದು ಇಯರ್ ಪೀಸ್ ರಿಪ್ಲೇಸ್ ಮಾಡಿದ್ರೆ ಸರಿ ಆಗುತ್ತೆ ಪ್ರಾಬ್ಲಮ್ ಅಂತ ಹೇಳಿದ್ರು. ಎಷ್ಟಾಗುತ್ತೆ ಅಂತಂದ್ರೆ 2,000ದಲ್ಲಿ ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. 2,000ದಲ್ಲಿ ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೋಗೋಣ ನ್ಯಾಷನಲ್ ಮಾರ್ಕೆಟಿಗೆ ಹೋದ್ರೆ ಆಯ್ತು ಅಂತ ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀನಿ ರಿಪೇರಿ ಮಾಡಿಸ್ಕೊಳಕ್ಕೆ. ಅದ್ರ ಜೊತೆ ಇನ್ನೊಂದು ಕೆಲಸ ಏನಿದೆ ಅಂತಂದ್ರೆ ಸ್ನೇಹಿತರೆ, ನನಗೆ ಈ ನಂದು GoPro ಸೆಟಪ್ ಇದೆಯಲ್ಲ, ಇದ್ರದ್ದು ನಂದು ಜಾಯ್ಸ್ಟಿಕ್ ಏನಿದೆಯಲ್ಲ ನನ್ನ ಕೈಯಲ್ಲಿ ಹಿಡ್ಕೊಳ್ಳೋದು, ಆ ಜಾಯ್ಸ್ಟಿಕ್ ನಾನು ಕೆಟ್ಟೋಗ್ಬಿಟ್ಟಿದೆ. ನಾನು ಹಿಂಗೆ ಹಿಡ್ಕೊಂಡ್ರೆ ಅದು ಜಾರ್ಕೊಂಡು ಹಿಂಗೆ ಕೆಳಗಡೆ ಬರ್ತಾ ಇರುತ್ತೆ. ಸೊ ಅದನ್ನು ಚೇಂಜ್ ಮಾಡ್ಬೇಕು ನಾನು. ಸೊ ಇಲ್ಲೆಲ್ಲೂ ಹೊರಗಡೆ ನನಗೆ ಎಲ್ಲಿ ಸಿಗುತ್ತೋ ಏನೋ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ, ಅಂದರೆ ಹುಡ್ಕಾಡ್ದೆ ಎಲ್ಲೂ ಸಿಗಲಿಲ್ಲ. ಸೊ ಅದಕ್ಕೆ ನಾನು ಲಾಸ್ಟ್ ಟೈಮ್ ಎಲ್ಲಿ ತೊಗೊಂಡಿದ್ದು ಅದೇ ಶಾಪ್ಗೆ ಹೋಗ್ತಾ ಇದ್ದೀನಿ. ಅಲ್ಲೊಂದು ಚೌಹಾನ್ ಕ್ಯಾಮ್ರಾ ಅಂತ ಒಂದು ಶಾಪ್ ಇದೆ ಮೆಜೆಸ್ಟಿಕ್ಕಲ್ಲಿ. ಅವ್ರು ಈ ಥರ ಸಾಮಾನೆಲ್ಲ ತುಂಬ ಇಟ್ಕೊತಾರೆ. ಸೊ ನಿಮ್ಗೆ ತೋರಿಸ್ತೀನಿ ಅದನ್ನು ಕೂಡ ಏನೇನು ತೊಗೊತೀನಿ ಅಂತ. ಇವಾಗ ಹೋಗೋಣ ಡೈರೆಕ್ಟಾಗಿ ಮೆಜೆಸ್ಟಿಕ್ಕಲ್ಲಿ ಹೋಗಿ ಮೊಬೈಲ್ ರಿಪೇರಿ ಮಾಡೋ ಅಂಗಡಿಯಲ್ಲೇ ಸಿಗೋಣ ನಿಮ್ಮೆಲ್ರಿಗೂ. ಸೊ ಬಂದ್ವಿ ನೋಡಿ ಸ್ನೇಹಿತರೆ. ಇವಾಗ ಇಲ್ಲಿ SN ಬಜಾರ್ ಅಂತ ಇದೆ ನ್ಯಾಷನಲ್ ಮಾರ್ಕೆಟಲ್ಲಿ. ಇಲ್ಲಿ ನಾವು ಬಂದಿದ್ವಿ ನಮ್ಮ ಫೋನನ್ನು ಕೊಡೋಕ್ಕೆ ರಿಪೇರಿಗೆ. ಇವಾಗ ನಾನು ಆ್ಯಕ್ಚುಲಿ ಜಸ್ಟ್ ಇವಾಗ ಪ್ರಕಾಶ್ ಅವ್ರು ಬಂದು ಒಳಗಡೆ ಫೋನ್ ತೊಗೊಂಡೋಗಿದ್ದಾರೆ. ನಿಮಗೆ ನಾನು ತೋರಿಸ್ತೀನಿ ಒಳಗಡೆ ಏನೇನಿದೆ ಶಾಪ್ ಅಂತ ಅಂದ್ಬಿಟ್ಟು. ಓ ಇಲ್ಲಿ ಅಲ್ವಾ, ನಾನು ಹಂಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಮೊಬೈಲನ್ನು ತಂದು ಕೊಟ್ಟಿದ್ದೀನಿ. ನಾನೇ ಫುಲ್ ಶಾಪ್ ಒಳಗಡೆ ಬಂದು ಕುತ್ಕೊಂಡ್ಬಿಟ್ಟಿದ್ದೀನಿ. ಚಿಕ್ಕ ಶಾಪ್, ಇಷ್ಟು ಚಿಕ್ಕ ಶಾಪ್ ಇದು. ಇಲ್ಲಿ ನೋಡಿ ಈ ಥರ ಎಲ್ಲ ಮೊಬೈಲೆಲ್ಲ ಇಟ್ಕೊಂಡಿದ್ದಾರೆ. ಇಲ್ಲಿ ಕುತ್ಕೊಂಡ್ಬಿಟ್ಟು ರಿಪೇರಿ ಮಾಡ್ತಾರೆ ಅವರು. ನನ್ನ ಫೋನನ್ನು ಇವಾಗ ತೊಗೊಂಡೋಗಿದ್ದಾರೆ. ಅದನ್ನು ಸ್ಕ್ರೀನ್ ಓಪನ್ ಮಾಡಿಸ್ಕೊಂಡು ತೊಗೊಂಬರ್ಬೇಕಂತೆ. ಅದು ಓಪನ್ ಮಾಡ್ಕೊಂಡು ತಂದ್ಬಿಟ್ಟು ಇಲ್ಲೇ ರಿಪೇರಿ ಮಾಡ್ತಾರೆ ಅದನ್ನು. ಫಾಸ್ಟ್ ಫಾರ್ವರ್ಡಲ್ಲಿ ನಿಮಗೆ ಮ್ಯೂಸಿಕ್ ಹಾಕ್ಬಿಟ್ಟು ತೋರಿಸ್ತೀನಿ, ನೀವು ನೋಡ್ಕೊಳ್ಳಿ ಅದನ್ನು. ನಾನು ಆ್ಯಕ್ಚುಲಿ 2 ಫೋನ್ ತಂದು ಕೊಟ್ಟಿದ್ದೀನಿ ಅವರಿಗೆ. ಒಂದು ಫೋನ್ದು ಇಯರ್ ಪೀಸಿನ ಪ್ರಾಬ್ಲಮ್ ಇದೆ, ಇನ್ನೊಂದು ಫೋನಿಂದು ಬ್ಯಾಟ್ರಿ ಪ್ರಾಬ್ಲಮ್ ಇದೆ. ಸೊ ಎರಡನ್ನೂ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇವಾಗ. ಅದನ್ನು ಕೂಡ ತೋರಿಸ್ತೀನಿ, ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ಏನಾಯ್ತು ಪ್ರಕಾಶ್? ಇಯರ್ ಪೀಸ್ ಹೋಗಿದೆ. ಇಯರ್ ಪೀಸ್ ಹೋಗಿದೆಯಾ? ಏನಾಗಿದೆ ಅದು? ಆ್ಯಕ್ಚುಲಿ ಶಾರ್ಟ್ ಆಗಿದೆಯಾ ಅದು? ಇಲ್ಲ, ಇದ್ರ ಒಳಗಡೆ ಒಂದು ವೈರಿಂಗ್ ಬರುತ್ತೆ, ಹಾಂ ಅದು ಕಟ್ ಆಗುತ್ತೆ. ಅದು ಸ್ವಲ್ಪ ಡ್ರಾಪ್ ಆದರೆ, ಇಲ್ಲಾಂದರೆ ಜಾಸ್ತಿ ಯೂಸ್ ಆಗೋಲ್ಲ. ಓಕೆ ಓಕೆ ಓಕೆ. ಅದು ಕಾಮನ್ ಪ್ರಾಬ್ಲಮ್ 12 Pro ಅಲ್ಲಿ. 12 ಕಾಮನ್ ಅದು? 12 Pro ಸ್ಪೀಕರ್ ಇಶ್ಯೂ. ನೋಡಿ ಸ್ನೇಹಿತರೆ, ಇದನ್ನ ಇವಾಗ ರಿಪ್ಲೇಸ್ ಮಾಡ್ತಾ ಇದ್ರೆ ಒಂದು ಚಿಕ್ಕ ಇಯರ್ ಪೀಸ್ ಇದು. ಇದನ್ನ ಚೇಂಜ್ ಮಾಡೋಕ್ಕೆ ಈ ಡಿಸ್ಪ್ಲೇ ಅಲ್ಲಿ ಕನೆಕ್ಟೆಡ್ ಇರುತ್ತೆ ಅಂತ ಹೇಳಿದ್ರು ಸರ್ವಿಸ್ ಸೆಂಟರ್ನವರು. ಸರ್ವಿಸ್ ಸೆಂಟರ್ ಹತ್ರ ಫುಲ್ ಕಿಟ್ ಇಷ್ಟು ಚೇಂಜ್ ಮಾಡ್ತಾರೆ. ಇದನ್ನ ಫುಲ್ ರಿಪ್ಲೇಸ್ ಮಾಡ್ತಾರ ಸರ್ವಿಸ್ ಸೆಂಟ್ರಲ್ಲಿ? ಇದನ್ನ ಫುಲ್ ರಿಪ್ಲೇಸ್ ಮಾಡೋಕ್ಕೆ ನಮಗವ್ರು 23,000 ಹೇಳಿದ್ರು ಇದಕ್ಕೆ, ಇದು ಫುಲ್ ರಿಪ್ಲೇಸ್ ಮಾಡೋಕ್ಕೆ. ಬಟ್ ಇಲ್ಲಿ ಬಂದರೆ ನೋಡಿ ಸ್ನೇಹಿತರೆ, ಇದನ್ನ ಫುಲ್ ರಿಪ್ಲೇಸ್ ಮಾಡೋ ಬದಲು ಡೈರೆಕ್ಟಾಗಿ ಅದೊಂದು ಪೀಸ್ ಮಾತ್ರ, ಚಿಕ್ಕ ಇಯರ್ ಪೀಸ್ ಮಾತ್ರ ರಿಪ್ಲೇಸ್ ಆಗಿಬಿಡುತ್ತೆ. ಇಲ್ಲಿ ನೋಡಿ 2,000ದಲ್ಲಿ ಮಾಡ್ಕೊಡ್ತಾರೆ ನಮ್ಮ ಪ್ರಕಾಶ್. ಏನು ಪ್ರಕಾಶ್? 2000 ಆಗ್ಬಿಡುತ್ತಲ್ವಾ? ಇದು ನಿಮಗೆ ಡಿಸ್ಪ್ಲೇ ಹೋಗಿದ್ರು ಇಲ್ಲಿ ಡಿಸ್ಪ್ಲೇ ರಿಪ್ಲೇಸ್ ಮಾಡ್ತೀರಾ ಅಂದರೆ ನಿಮಗೆ 11,000ಗೆ ಆಗುತ್ತೆ ಒರಿಜಿನಲ್. ಹೌದಾ? 11,000ಗೆ ಡಿಸ್ಪ್ಲೇ ರಿಪ್ಲೇಸ್ ಮಾಡ್ತೀರಾ? ಡಿಸ್ಪ್ಲೇ ಹೋದ್ರೂ?
ಒರಿಜಿನಲ್ ಅಂದ್ರೆ ಏನದು ಬೇರೆ ಫೋನಿಂದ ತೆಗೆದಾಕ್ತೀರಾ ಅಥವಾ ಹೆಂಗೆ? ಬೇರೆ ಫೋನ್ ಸರ್, ಬೇರೆ ಫೋನಿಂದ ತೆಗೆದಾಕೋದು. ನೋಡಿ ಸ್ನೇಹಿತರೆ, ನಮ್ಮದು ಟೆಸ್ಟಿಂಗ್ ಆಯ್ತು. ಇವಾಗ ಫೋನು ಇವಾಗ ಪಾರ್ಟ್ ರಿಪ್ಲೇಸ್ ಮಾಡಿಬಿಟ್ಟು ಟೆಸ್ಟಿಂಗ್ ಮಾಡಿದ್ರು ಜಸ್ಟ್ ಇವಾಗ. ಸೊ ವರ್ಕ್ ಆಗ್ತದೆ. ಸ್ವಲ್ಪ ಇವಾಗೆಲ್ಲ ಕ್ಲೀನ್ ಮಾಡಿ ಫುಲ್ ಫಿಟ್ ಮಾಡಿಬಿಡ್ತಾರೆ. ಅದಾದಮೇಲೆ ಫೋನ್ ರೆಡಿ. ಆಯ್ತು, ಇವಾಗ ಎಲ್ಲ ಸರ್ವಿಸ್ ಆಯಿತು. ಇದೊಂದು 1 hour ಇರಲಿ ಹಿಂಗೆ ರಬ್ಬರ್ ಬ್ಯಾಂಡ್. 1 hour ಇರಲ್ಲ? 1 hour ಇರಲಿ. ಅದು ಟೇಪ್ ಒಳಗಡೆ ಟೇಪ್ ಬರುತ್ತೆ. ಓಕೆ, ವಾಟರ್ ಪ್ರೂಫ್ ಇದು. ಓಕೆ ಓಕೆ. ಅದಕ್ಕೆ 1 hour ಆದಮೇಲೆ ಇದನ್ನು ತೆಗೆದ್ಬಿಡ್ಬೋದಾ? ರಿಮೂವ್ ಮಾಡಿ. ಇಷ್ಟು ಮಾಡಿಸ್ಕೊಳಕ್ಕೆ ನಾನು ಇವಾಗ ಇಲ್ಲಿ ತನಕ ಬಂದಂಗಾಯ್ತು. ಇದನ್ನ ಎಷ್ಟು ಒಂದು 21,000 ಉಳಿತು ಅಲ್ವಾ ಪ್ರಕಾಶ್? 23,000 ಆಪಲ್ ಸರ್ವಿಸ್ ಸೆಂಟರ್ಗೆ ಹೋಗಿದ್ರೆ ಇದೊಂದು 21,000 ಉಳಿದೆ ಇಲ್ಲಿ ಬಂದ್ಬಿಟ್ಟು ಇವಾಗ. ಸೊ 2,000 ರೂಪಾಯಿದಲ್ಲಿ ಇದು ರೆಡಿ ಆಯ್ತು ನೋಡಿ ಸ್ನೇಹಿತರೆ. ಇವಾಗ ಪ್ರಕಾಶ್ ಹೇಳಿ ನಿಮ್ಮ ಶಾಪ್ ಬಗ್ಗೆ. ಇಲ್ಲಿ ಯಾರೋ ಬರಬೇಕಿತ್ತು? ಎಲ್ಲ ಫೋನ್ ಮಾಡ್ತೀವಿ, ಆಂಡ್ರಾಯ್ಡ್, ಐಫೋನು, ಟ್ಯಾಬ್ ಎಲ್ಲ ಮಾಡ್ತೀರಾ? ಯಾರಿಗಾದ್ರೂ ಇಲ್ಲಿ ಬರಬೇಕು ನಿಮ್ಮ ಶಾಪಿಂಗ್ ಅಂದ್ರೆ ಹೆಂಗ್ ಬರಬೇಕು? ಈ ಶಾಪಿಗೆ ಬರಬೇಕಾಗಿತ್ತು ಗಾಂಧಿನಗರ ಬಂದು ಫೋನ್ ಮಾಡಿದ್ರೆ ಆಯ್ತು. ಸ್ವಪ್ನ ಬುಕ್ ಹೌಸ್ ಹತ್ರ. ನಾನು ಇವ್ರ ನಂಬರ್ ಹಾಕಿರ್ತೀನಿ ಸ್ನೇಹಿತರೆ. ನಿಮ್ಮ ಡಿಸ್ಪ್ಲೇ ಮೇಲೆ ಇವ್ರ ನಂಬರ್ ಕಾಣ್ತಾ ಇದೆ. ಸುಖಸಾಗರ್ ಹೋಟೆಲ್ ಪಕ್ಕದಲ್ಲಿ SN ಬಜಾರ್ ಅಂತ ಒಂದು ಕಾಂಪ್ಲೆಕ್ಸ್ ಇದೆ. ಈ ಕಾಂಪ್ಲೆಕ್ಸ್ ಅಲ್ಲಿ ನೀವು ಶಾಪ್ ನಂಬರ್ 33 ಅಲ್ಲಿ ಕಾಣ್ತಾ ಇದೆ ನೋಡಿ. ಶಾಪ್ ನಂಬರ್ 33. ಇವ್ರ ನಂಬರ್ ಕೆಳಗಡೆ ಹಾಕಿರ್ತೀನಿ. ನೀವು ಬಂದ್ಬಿಟ್ಟು ಯಾವುದೇ ಫೋನ್ ಆಗಲಿ ಅಥವಾ ಐಪ್ಯಾಡ್ ಆಗಲಿ ಟ್ಯಾಬ್ ಆಗಲಿ ಕಮ್ಮಿ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ಸೊ ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ಹೊರಡೋಣ ಇಲ್ಲಿಂದ. ನಮ್ದಂತೂ ರಿಪೇರಿ ಎಲ್ಲ ಆಯ್ತು. ಇವಾಗ ಇನ್ನೊಂದ್ ಸ್ವಲ್ಪ ಚಿಕ್ಕ ಪುಟ್ಟ ಸಾಮಾನುಗಳು ತಗೊಳ್ಳೋದಿದೆ. ಅದನ್ನ ತಗೊಂಡ್ಬಿಟ್ಟು ಇಲ್ಲಿಂದ ಡೈರೆಕ್ಟ್ ಆಗಿ ಕ್ಯಾಮ್ರಾ ಶಾಪಿಗೆ ಹೋಗೋಣ. ಇಲ್ಲಿ ಟ್ರಾಫಿಕ್ ಪೊಲೀಸ್ ಬಂದಿದ್ರಾ? ಇಲ್ಲ ಬಂದಿಲ್ಲ. ನಾವು ನೋಡಿ ಸ್ನೇಹಿತರೆ, ನೋ ಪಾರ್ಕಿಂಗ್ ಝೋನಲ್ಲಿ ಕಾರ್ ನಿಲ್ಸ್ಬಿಟ್ಟು ಹೋಗಿದ್ದೀವಿ. ಫೋನ್ ಅಂತ ರಿಪೇರಿ ಮಾಡೋ ಆಯ್ತು ಸ್ನೇಹಿತರೆ. ಇನ್ನು ಕ್ಯಾಮ್ರಾ ಶಾಪಿಗೆ ಹೋಗೋಣ. ಸೊ ಬಂದು ಮುಟ್ಟಿದ್ದೀವಿ ಸ್ನೇಹಿತರೆ. ಅಲ್ಲಿ ನೋಡಿ, ಅಲ್ಲಿದೆ ಕ್ಯಾಮ್ರಾ ಶಾಪು. ಡೈರೆಕ್ಟಾಗಿ ಅಲ್ಲಿ ಹೋಗೋಣ ಬನ್ನಿ ಶಾಪ್ ಹತ್ರ ಇವಾಗ. ಸರ್ ಇದು ಚೆನ್ನಾಗಿದೆ ಸ್ಟಿಕ್ಕು. ಏನಂದ್ರೆ ಲೆಂತ್ ಇಲ್ವಲ್ಲ ಸರ್ ಇದರಲ್ಲಿ. ಇದು ತಂದ್ರಲ್ಲ ಇಲ್ಲಿ MT44. ಹಾಂ, ಇದು ಗೋಪುರ ಸಲ್ಲಾಗಿದೆ. ಇದು ಗೋಪುರನ ಆಗುತ್ತೆ, ಮೊಬೈಲ್ ಆಗುತ್ತೆ. ಎಷ್ಟು ದೊಡ್ಡದೈತಲ್ಲ ಸರ್ ಇದು. ಶಾಕ್ ಆಗುತ್ತೆ ಫಸ್ಟ್. ವಾ, ಇಲ್ಲಿ ನೋಡಿ ಸರ್, ಇದು ಇಷ್ಟು ದೊಡ್ಡ ಹಿಡ್ಕೊಂಡು ನಾನು ಏನು ಇಲ್ಲ ಮಾಡಿದ್ದಾರೆ ಇದರಲ್ಲಿ. ಒಂದು ಸೈಜ್ ಚಿಕ್ಕ ಕೊಡಿ ಸರ್ ಇದರಲ್ಲಿ. ಇದು ನೋಡಿ ಎಷ್ಟು ದೊಡ್ಡದಿದೆ ಅಂತ. ನಾನು ಹಿಂಗೆ ಹಿಡ್ಕೊಂಡು ವಿಡಿಯೋ ಮಾಡೋಕ್ಕಾಗುತ್ತೆ ಇದರಲ್ಲಿ. ಇದು ನೋಡಿ ಸ್ನೇಹಿತರೆ ಎಷ್ಟು ಉದ್ದ ಇದೆ ಇದು. ಸೇಮ್ ಮಾಡೆಲ್ ತರಿಸ್ಬಿಟ್ಟು ಕೊಡ್ತಾನೆ. ರೆಡಿ ಇಲ್ಲ ಯಾರಮ್ಮ ಇವನು ನಶೆಯ ಹುಡುಗ. ಬಟ್ ಇದು ಬಿಲ್ಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಇದು. ಸೊ ಎಲ್ಲ ಮುಗಿಸ್ಕೊಂಡು ಬಂದೆ ನೋಡಿ ಸ್ನೇಹಿತರೆ. ಈಗ ಮೇನ್ ಏನು ಅಂತಂದ್ರೆ ಕ್ಯಾಮ್ರಾದ ಕೆಲಸ ಆಗ್ಲಿಲ್ಲ. ಸುಮಾರು ಸ್ಟಿಕ್ಗಳು ತೋರಿಸಿದ್ರು ಅವರು. ಬಟ್ ನಿಮ್ಗೆಲ್ಲ ತೋರಿಸಿದ್ ನಾನು ಅಲ್ಲಿ ಇಷ್ಟು ಉದ್ದ ಇದೆ. ಒಂದು ಸ್ಟಿಕ್ ತೋರಿಸಿದ್ರು ಒಂದು 10 ಮೀಟರ್ ಉದ್ದ ಇದ್ದಂಗೆ ಐತೆ ಸ್ಟಿಕ್ ಅದು. ಆಮೇಲೆ ತುಂಬಾ ದೊಡ್ಡದಿತ್ತು ಅದು. ಅಷ್ಟು ದೊಡ್ಡದು ನನಗೆ ಯೂಸ್ ಆಗಲ್ಲ, ಎಲ್ಲೂ ಬಿಡೋದೇ ಇಲ್ಲ ಸ್ಟಿಕ್ ಯೂಸ್ ಮಾಡೋಕ್ಕೆ ಅಂತ ಅದನ್ನ ತೊಗೊಳಿಲ್ಲ ಸ್ನೇಹಿತರೆ. ನಾನು ಹಾಗೆ ಬಂದ್ಬಿಟ್ಟೆ. ಬಟ್ ಅದ್ರ ಬದಲು ಬೇರೆದೆಲ್ಲ ಕೆಲಸ ಇತ್ತು ನೋಡಿ. ಹಿಂದ್ಗಡೆ ನೋಡಿ, ಹಿಂದ್ಗಡೆ ಸೀಟ್ ಮೇಲೆ ಎಲ್ಲ ಸಾಮಾನುಗಳು ಹಾಕಿದ್ದೀನಿ, ಅದೆಲ್ಲ ತೊಗೊಂಡಿದ್ದೀನಿ. ಸೊ ಒಟ್ಟಿನಲ್ಲಿ ಸುಮಾರು ಕೆಲಸಗಳು ಆಯಿತು. ಒಂದು ಕೆಲಸ ಮಾತ್ರ ಆಗಿಲ್ಲ ಕ್ಯಾಮ್ರಾದು. ಬಟ್ ಫ್ಲಾಶ್ ಲೈಟ್ ತೊಗೊಂಬಂದಿದ್ದೆ ನಾನು. ಅದನ್ನ ರಿಪೇರಿ ಕೊಟ್ಟಿದ್ದೀನಿ ಅವರಿಗೆ. ಅವ್ರು ಮಾಡ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಅಶೋಕ್ ಅವ್ರ ಪಾಪ ಅವ್ರಿಗೆ ಒಂದೇನೋ ದುಬೈದೆಲ್ಲ ಹೇಳ್ತಾ ಇದ್ದೆ ನಾನು ಮಾತಾಡ್ಬೇಕಾದ್ರೆ. ಅವ್ರು ಹೇಳ್ತಾ ಇದ್ರು, ಸರ್ ನೆಕ್ಸ್ಟ್ ಟೈಮ್ ಹೊರಗಿನ ದೇಶಕ್ಕೆ ಹೋದಾಗ ನನಗೊಂದು ಬ್ಲೂಟೂತ್ ತಂದು ಕೊಡಿ ಅಂತ ಹೇಳ್ತಾ ಇದ್ರು ಅಶೋಕ್ ಅವರು. ಅದಕ್ಕೆ ನಾನು ಅಂದೆ ಆಯ್ತು ಸರಿ ತೊಗೊಂಬರ್ತೀನಿ ಅಂತಂದೆ. ಬಟ್ ಅಲ್ಲಿ ತನಕ ಯಾಕೆ ಕಾಯ್ಬೇಕು, ಹೊರಗಿನ ದೇಶಕ್ಕೆ ಹೋಗೋ ತನಕ ಅಂದ್ಕೊಂಡು ಇಲ್ಲೇ ತಂದುಬಿಟ್ಟಿದ್ದೀನಿ ನೋಡಿ ಸ್ನೇಹಿತರೆ. ಇಲ್ಲೇ ಸದ್ಯಕ್ಕೊಂದು ಈಗ ತಂದಿದ್ದೀನಿ ಬ್ಲೂಟೂತ್ ಹೆಡ್ಸೆಟ್ ಅವ್ರಿಗೆ ಹಾಕೊಂಡು ಯೂಸ್ ಮಾಡೋಕ್ಕೆ ಅಶೋಕ್ ಅವ್ರಿಗೆ. ತೊಗೊಳ್ಳಿ ಅಶೋಕ್. ಥ್ಯಾಂಕ್ಸ್ ಸರ್. ಬ್ಲೂಟೂತ್ ಹಾಕೊಳಕ್ಕೆ ನಿಮಗೆ ಯಾವಾಗ ನೋಡಿದ್ರು ಫೋನ್ ಎತ್ತಿ ಮಾತಾಡೋದು ಬೇಕಾಗಿಲ್ಲ ಇವಾಗ ನೀವು. ಚೆನ್ನಾಗೈತಾ? ಚೆನ್ನಾಗೈತೆ ಸರ್. ಸರಿ ಸ್ನೇಹಿತರೆ, ಇವಾಗ ಹೊರಡೋಣ ಮನೆಗೆ. ಯಾಕಂದ್ರೆ ನಮ್ಮ ಮನೇಲಿ ಸ್ವಲ್ಪ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ. ಏನು ಮಾಡ್ತಿರ್ತಾರೆ ನೋಡೋಣ ಮನೆಗೆ ಹೋಗ್ಬಿಟ್ಟು. ಬಂದೆ ನೋಡಿ ಸ್ನೇಹಿತರೆ ಮನೆಗೆ. ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ನೋಡಿ ನಮ್ಮ ಅಂಕಲ್ ಆಂಟಿ ಅವ್ರು ಬಂದಿದ್ದಾರೆ. ಹಾಯ್ ಬಾಬಾ ಆಂಟಿ. ಎಷ್ಟು ತಿಂಗಳಾದ್ಮೇಲೆ ಬರ್ತಾ ಇದ್ರಲ್ಲ ನನ್ನ ಬ್ಲಾಗಲ್ಲಿ. ಲಾಸ್ಟ್ ಯಾವಾಗ ಬಂದಿದ್ದು ಗೊತ್ತಾ ನೀವು ಬ್ಲಾಗಲ್ಲಿ? ನಿಮ್ಮ ಮನೆಗೆ ಬಂದಿದ್ನಲ್ಲ ಸತ್ಯನಾರಾಯಣ ಕತೆ ಬಂದಾಗ ಬಂದಿದ್ರಲ್ಲ. ಮಗು ಹುಟ್ಟದಾಗ ಬಂದಿದ್ರಲ್ಲ ಕರೆಕ್ಟ್. ಅವಾಗ ಬಂದಾದ್ಮೇಲೆ ಇವಾಗೆ ಬರ್ತಾರ ನೋಡ್ರಿ ಅಂಕಲ್. ನೀವು ಅವಾಗಲೇ ಲಾಂಗ್ ಬಂದಿದ್ದು. ನಾನ್ ಕೆಲಸ, ನಮ್ಮಮ್ಮ ಕೆಲಸದಲ್ಲಿ ಬಿಸಿ ಅಲ್ಲ, ನಮ್ಮಮ್ಮ ಊರೂರು ತಿರ್ಗಾಡೋದ್ರಲ್ಲಿ ಬಿಸಿ.
ನಮ್ಮ ಅಂಕಲ್ ಅವ್ರದ್ದು ಸಿಸ್ಟರ್ಸ್ ಬಂದಿದ್ದಾರೆ ನೋಡಿ ಸ್ನೇಹಿತರೆ. ರಾಯಚೂರಿಂದ ಅಲ್ಲ ಆಂಟಿ? ರಾಯಚೂರು ನಾರಾಯಣಪೇಟೆ ಅವ್ರು ಹೈದರಾಬಾದ್ ಅಂಕಲಿನ ಸಿಸ್ಟರ್ಸ್ ಅವರು ಕೂಡ ಬಂದಿದ್ದಾರೆ. ನಮ್ಮ ಮನೆಗೆ ಬಂದಿದ್ರು ಇವತ್ತೆಲ್ಲ. ಊಟ ಎಲ್ಲ ಆಯ್ತಲ್ಲ ಆಂಟಿ? ಎಲ್ಲ ಊಟ ಎಲ್ಲ ಮಾಡ್ಕೊಂಡಲ್ಲ. ನಾನು ಆಕ್ಚುಲಿ ಇರೋನಿದ್ದೆ. ನಾನು ಇವತ್ತು ಸ್ವಲ್ಪ ಟೈಮ್ ಮಾಡ್ಕೊಂಡು ಬೇರೆ ಕೆಲಸಗಳಿತ್ತು, ಕೆಲಸ ಮಾಡಕ್ ಹೊರಗಡೆ ಹೋಗಿದ್ದೆ. ನನ್ನ ಮೊಬೈಲ್ ಸ್ವಲ್ಪ ರಿಪೇರಿ ಮಾಡ್ಸ್ಕೊಂಡ್ಬರೋಕಾಗಿತ್ತು, ಟೈಮೇ ಸಿಗಲ್ಲ ಡೈಲಿ ನನಗೆ. ಅದಕ್ಕೆ ಇವತ್ತೆಲ್ಲ ಮಾಡ್ಸ್ಕೊಂಬಿಟ್ಟು ಬಂದೆ. ಸೊ ಅದೇ ಸ್ನೇಹಿತರೆ, ಇವಾಗೆಲ್ಲ ರಿಲೇಟಿವ್ಸ್ ಎಲ್ಲ ಬಂದಿರೋ ನೋಡಿ, ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂತೀವಿ. ಸ್ವಲ್ಪ ಆಮೇಲೆ ಮತ್ತೆ ನಿಮ್ಮೆಲ್ರಿಗೂ ಭೇಟಿ ಆಗ್ತೀನಂತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಅವ್ರಿಗೂ ಕಳಿಸ್ಬಿಟ್ಟು ಬಂದು ಇವಾಗ ಮೇಲೆ ನೀವು ನೋಡಿದ್ರೆ ಇವತ್ತಿನ ವ್ಲಾಗ್ನ ಫುಲ್ ನಾನು ಹೊರಗಡೆ ಎಲ್ಲ ಹೋಗಿದ್ದೆ, ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ನಮ್ಮ ಪಾಪ ನಮ್ಮ ರಿಲೇಟಿವ್ಸ್ನೆಲ್ಲ ವೇಟ್ ಮಾಡ್ತಾ ಇದ್ರು. ಅವ್ರ ಜೊತೆ ಕುತ್ಕೊಂಡ್ಬಿಟ್ಟು ಊಟನೂ ಎಲ್ಲ ಮಾಡ್ಕೊಂಡು ಸ್ಮಾಲ್ ಮೀಟಪ್ನು ಆಯ್ತು ಕೂಡ, ಅವ್ರಿಗೆ ಕಳ್ಸಿಕೊಟ್ಟು ಇವಾಗ ಮನೆಗೆ. ಸೊ ಇವಾಗ ನಾವು ನಿಮ್ಮೆಲ್ರಿಗೂ ಕಳ್ಸಿಕೊಡ್ತಾ ಇದ್ದೀನಿ, ಯಾಕಂದ್ರೆ ನಾನು ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಯಾವತ್ತೂ ಹೇಳತ್ರ ಹೇಳ್ತಾ ಇದ್ದೀನಿ, ಒಂದು ಲೈಕು, ಒಂದು ಕಾಮೆಂಟು, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡೋದಂತೂ ಖಂಡಿತ ಮರೆಯೋಕೆ ಹೋಗ್ಬೇಡಿ. ಇದೇ ಮಾತ್ರ ನಾನು ನಿಮ್ಮೆಲ್ರಿಗೂ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.